Hi, welcome to Shweta's vlog. So ಕೊಡೈಕೆನಾಲ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಸೊ ಕೊಡೈಕೆನಾಲ್ಗೆ ಹೋಗಿದ್ದೆ ಆ್ಯಂಡ್ ಅಲ್ಲಿ ಏನೇನು ಮಾಡಬಹುದು, ಏನೇನು ನೋಡಬಹುದು ಅದರದ್ದು ಸೀರೀಸಿಂದು ಒಂದು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಎಷ್ಟೊಂದು ವ್ಲಾಗ್ಸ್ ನಾನು ಶೇರ್ ಮಾಡಿದ್ದೀನಿ. ಸೊ ಎಸ್, ಏನ್ ಮಾಡಬಹುದು ಅಪಾರ್ಟ್ ಫ್ರಮ್ ಸೀಯಿಂಗ್ ದ ಟೂರಿಸ್ಟ್ ಸ್ಪಾಟ್ಸ್ ಸೊ ಕೊಡೈಕೆನಾಲಲ್ಲಿ ಅಂತ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಅಪಾರ್ಟ್ ಫ್ರಮ್ ದ ಟೂರಿಸ್ಟ್ ಸ್ಪಾಟ್ಸ್ ನಾವೇನು ಬೆಳಗ್ಗೆ ಹೊತ್ತು ಬ್ಯುಸಿಯಾಗಿ ನೋಡ್ತಾ ಇರ್ತೀವಿ, ಅದೇನೋ ಬೆಳಗ್ಗೆ ನೋಡ್ಬಿಡ್ತೀವಿ ಆ್ಯಂಡ್ ಟಿಲ್ ಈವ್ನಿಂಗ್ ಯು ವಿಲ್ ಬಿ ಬಿಸಿ. ಬಟ್ ಆಫ್ಟರ್ ಈವ್ನಿಂಗ್ ಏನು ಮಾಡಬಹುದು ಅನ್ನೋದು, ಯಾಕಂದರೆ ಇದು ಇಟ್ಸ್ ಅ ವೆರಿ ಸ್ಮಾಲ್ ಆ್ಯಂಡ್ ನೈಸ್ ಕ್ವೈಟ್ ಸಿಟಿ. ಸೊ ರಾತ್ರಿ ಹೊತ್ತು ಇಲ್ಲಿ ಏನು ಮಾಡಬಹುದು, ಯಾಕೆ ಅಂದರೆ ಬೆಳಗ್ಗೆ ಹೊತ್ತಂತೂ ಎಲ್ಲ ಕಡೆ ಹೋಗಿರ್ತೀವಿ, ರಾತ್ರಿ ಹೊತ್ತು ಸ್ವಲ್ಪ ನಮ್ಮಂಗೆ ಲೇಟಾಗಿ ಮಲ್ಗೋರಾದರೆ ಏನು ಮಾಡೋದು ಅಂತ. ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಈಸ್ ಸ್ಪೆಂಡ್ ಟೈಮ್ ಇನ್ ಯುವರ್ ರೂಮ್. ಸೊ ಸ್ವಲ್ಪ ಹೊತ್ತು ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಯು ಕ್ಯಾನ್ ಗೆಟ್ ರೆಡಿ. ನಾವು ಅದೇ ಮಾಡಿದ್ದು. ಸೊ ಗೆಟ್ ರೆಡಿ ಆ್ಯಂಡ್ ಜಸ್ಟ್ ಗೋ ಔಟ್. ಸೊ ಆಚೆ ಹೋಗಿ ಏನು ಒಂದು ಸಿಟಿ ಇದೆ ಅಲ್ಲ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಬೆಸ್ಟ್ ಥಿಂಗ್ ಈಸ್ ಗೋ ಬೈ ವಾಕ್. ಯಾಕೆ ಅಂದರೆ ಕಾರಲ್ಲಿ ಅಂದರೆ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಬರೋಂಗಿಲ್ಲ, ಯಾಕಂದರೆ ಅಲ್ಲಿ ಒನ್ ವೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಬೆಸ್ಟ್ ಥಿಂಗ್ ಈಸ್ ಯು ವಾಕ್ ವಿತ್ ಯುವರ್ ಫ್ಯಾಮಿಲಿ. ನಾವು ಅದೇ ಮಾಡಿದ್ದು. ಸೊ ವಾಕ್ ಮಾಡಿಕೊಂಡು ಹೋಗಿ ಆರಾಮಾಗಿ ಏನೇನಿದೆ ಸಿಟಿಲಿ ಅಂತ ನೋಡೋದು. ಸೊ ಈಗ ನೋಡಿ 6:30-7 ಗಂಟೆ ತನಕ ಅಷ್ಟೇ ಜನ ಕಾಣಿಸೋದು ಟೂರಿಸ್ಟ್ಗಳೆಲ್ಲ. ಸೊ 7:30 ಆದಮೇಲೆ ಫುಲ್ಲು 7:30-8:30 ಆಗ್ತಿದ್ದಂಗೆ ಹಿಂಗೆ ಖಾಲಿ ಹೊಡಿತಾ ಇರುತ್ತೆ. ನಾವು ಬರುವಾಗ ಎಷ್ಟು ರಶ್ ಇತ್ತು, ಬಂದು ಇಷ್ಟೊತ್ತಿಗೆ ಇಷ್ಟೇ ಜನ ಕಾಣಿಸ್ತಾ ಇರೋದು. ಸೊ ಇವರು ಎಲ್ಲ ಲೋಕಲೈಟ್ಸ್. ಸೊ ಲೋಕಲೈಟ್ಸ್ ಮಾತ್ರ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ರಾತ್ರಿ ಹೊತ್ತು ನೀವು ಬೆಸ್ಟ್ ಥಿಂಗ್ ಟು ಡೂ ಈಸ್ ಗೋ ಅರೌಂಡ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಲೋಕಲ್ ಲೈಫ್ ಆಫ್ ದ ಕೊಡೈಕೆನಾಲ್. ಸೊ ಅದಲ್ಲದೆ ನೀವು ರೆಸ್ಟೋರೆಂಟ್ಸ್ಗಳಿಗೆ ಹೋಗಬಹುದು, ಕೆಫೇಸ್ಗೆ ಹೋಗ್ಬಹುದು. ಅದೆಲ್ಲ 10 ತನಕ ಓಪನ್ ಇರುತ್ತೆ. ಸೊ ಅದಕ್ಕೆ ನೀವು ಆರಾಮಾಗಿ ಹೋಗಿ ಶಾಪಿಂಗ್ ಮಾಡಬಹುದು. ಸೊ ನಾವೀಗ ಚಾಕ್ಲೇಟ್ಸ್ ಶಾಪಿಂಗ್ ಮಾಡಿದ್ವಿ, ಮತ್ತು ಚರ್ಚ್ಗಳಿದೆ. ಸೊ ಚರ್ಚ್ಗಳನ್ನು ವಿಸಿಟ್ ಮಾಡ್ಬೋದು. ಯು ಕ್ಯಾನ್ ಹ್ಯಾವ್ ಡಿನ್ನರ್ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ಡೂ ಲಾಟ್ ಆಫ್ ಶಾಪಿಂಗ್. ಸೊ ಶಾಪಿಂಗ್ ಏನಪ್ಪ ಅಂದರೆ ಚಾಕ್ಲೇಟ್ಸು, ಡ್ರೆಸ್ಸಸ್ಸು, ಸ್ವೆಟರ್ಸು ಇದೆಲ್ಲ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಚಾಕ್ಲೇಟ್ಸು. ಅದನ್ನು ನೀವು ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಸ್ವಲ್ಪ ಅಂಗಡಿಗಳಲ್ಲಿ ಸೇಮೇ ಸಿಗುತ್ತೆ, ಬಟ್ ಯು ಕ್ಯಾನ್ ಜಸ್ಟ್ ಟ್ರೈ ಔಟ್. ಆ್ಯಂಡ್ ಬೇಕ್ರಿ ಐಟಮ್ಸ್ ಇದೆಲ್ಲ ತಗೋಬಹುದು. ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಚಿಲ್ಲಾಗಿ ಏನು ಒಂದು ಜಾಗ ಇದೆ ಅದನ್ನು ಆರಾಮಾಗಿ ಫಾಗಲ್ಲಿ ಓಡಾಡೋದು, ಇದು ಬೆಸ್ಟ್ ಥಿಂಗ್ ಅಂತ ನನಗೆ ಅನ್ನಿಸ್ತು. ನೋಡಿ, ಫುಲ್ ಜಾಗ ಖಾಲಿ ಇರುತ್ತೆ. ಸೊ ವೆಹಿಕಲ್ಸು ಸಹ ಜಾಸ್ತಿ ಇರೋದಿಲ್ಲ. ಎಲ್ಲ 9-9:30 ಆದಮೇಲೆ ಫುಲ್ ಸಿಟಿನೇ ಖಾಲಿ ಆಗಿಬಿಡುತ್ತೆ. ಸೊ 10-10:30 ತನಕ if you have family and if you have girls with you, it's better you go around by 10:30-11. ಆಮೇಲೆ ರೂಮಲ್ಲಿ ಕೂತ್ಕೊಂಡು ಈ ಥರ ಬೆಸ್ಟ್ ವ್ಯೂಸ್ ನೋಡೋದು. ಸೊ ಒಳ್ಳೆ ವ್ಯೂ ಇರೋಂಥ ರೆಸ್ಟೋರೆಂಟ್ನ ಬುಕ್ ಮಾಡಿದರೆ ಸೊ ಯು ಕ್ಯಾನ್ ಜಸ್ಟ್ ಸಿಟ್ ಇನ್ ದ ಬ್ಯಾಲ್ಕನಿ, ಜಸ್ಟ್ ವಿ ಡಿಡ್. ಸೊ ಅಲ್ಲಿ ಕೂತ್ಕೊಂಡು ನೀವು ನಿಮ್ಮ ಬ್ಯಾಲ್ಕನಿಯಿಂದನೇ ಏನು ಒಂದು ನೈಟ್ ಸಿನಾರಿಯೋ ಇದೆ ಅದನ್ನು ನೀವು ಎಂಜಾಯ್ ಮಾಡಬಹುದು. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿ ವಾಟ್ ಅದರ್ಸ್ ಆರ್ ಡೂಯಿಂಗ್ ಅಲಾಂಗ್ ವಿತ್ ಯೋರ್ ಥಿಂಗ್. ಯಾಕಂದರೆ ನಮ್ಮ ಎದುರುಗಡೆ ರೆಸ್ಟೋರೆಂಟಲ್ಲೂ ದೇ ವೇರ್ ಎಂಜಾಯಿಂಗ್. ಸೊ ಅದಲ್ಲದೆ ನಾನು ರಾತ್ರಿ ನೈಟ್ ಲೇಟ್ ಮಲಗೋದ್ರಿಂದ ನಿದ್ದೆ ಬರ್ತಿರ್ಲಿಲ್ಲ. ಸೊ ಐ ಜಸ್ಟ್ ಟ್ರೈ ಟು ಸಿಟ್ ಇನ್ ದ ಬ್ಯಾಲ್ಕನಿ ಆ್ಯಂಡ್ ಎಂಜಾಯ್. ಸೊ ರೂಮಲ್ಲಿ ನಿಮಗೆ ಟೀ, ಕಾಫಿ ಇದೆಲ್ಲ ಸಪ್ಲೈ ಮಾಡ್ತಾ ಇದ್ರೆ ಯು ಕ್ಯಾನ್ ಹ್ಯಾವ್ ದ್ಯಾಟ್. ಲೈಕ್ ಇಫ್ ಯು ಕ್ಯಾರಿ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ. ಸೊ ನಮ್ಮ ರೂಮಲ್ಲಿ ಕೆಟಲ್ ಇಟ್ಟಿದ್ರು. ಸೊ ಕೆಟಲ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಅ ನೈಸ್ ಕಪ್ ಆಫ್ ಕಾಫಿ, ವಿಚ್ ಐ ಯೂಶಲಿ ಡೂ, ನೈಸ್ ಕಪ್ ಆಫ್ ಟೀ. ಸೊ ದಟ್ ಈಸ್ ಒನ್ ಥಿಂಗ್ ಯು ಕ್ಯಾನ್ ಡೂ. ಆ್ಯಂಡ್ ರೂಮಲ್ಲಿ ಆರಾಮಾಗಿ ಬೆಚ್ಚಗೆ ಕೂತ್ಕೊಂಡು ಟಿ ವಿ ನೋಡೋದು ಈಸ್ ದ ಬೆಸ್ಟ್ ಥಿಂಗ್. ಸೊ ಅದಲ್ಲದೆ ನಮ್ಮ ಸ್ಕಿನ್ ಕೇರ್ ಅದು ಇದು ಅಂತೆಲ್ಲ ಮಾಡಿಕೊಂಡು ಮಲಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ 10:30-11:30 ಈ ಥರ ಆರಾಮಾಗಿ ಮಲ್ಕೋಬೋದು. ಯಾಕಂದರೆ ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದುಬಿಟ್ಟು ಮತ್ತೆ ಎಕ್ಸ್ಪ್ಲೋರೇಷನ್ಗೆ ಹೋಗ್ತೀವಲ್ವ. ಸೊ ಎಸ್, ನನ್ನಂತೂ ಸಕ್ಕ ಡ್ರೈ ಸ್ಕಿನ್, ಸೊ ಐ ಹ್ಯಾವ್ ಟು ಡೂ ದಿಸ್. ಸೊ ಅದಾದಮೇಲೆ ನೋಡಿ, ಫುಲ್ ಬೈ 11:30-12 ಅಷ್ಟೊತ್ತಿಗೆ ಫುಲ್ ಸಿಟಿನೇ ಖಾಲಿ ಅಂತ ಅನಿಸುತ್ತೆ ನಿಮಗೆ. ಒಂದು ಸ್ವಲ್ಪ ಸ್ಟ್ರೀಟ್ ಲೈಟ್ಸ್ ಬಿಟ್ಟರೆ ಇನ್ನೇನು ಆನ್
ಆನ್ ಆಗಿರಲ್ಲ. ಆ್ಯಂಡ್ ಕೋಲ್ಡ್ ನೋಡಿ ಎಷ್ಟು ಜಾಸ್ತಿ ಆಗ್ಬಿಡುತ್ತೆ. ಇಟ್ಸ್ ಲೈಕ್ ವೆರಿ ವೆರಿ ಕೋಲ್ಡ್. ಸೊ ಎಸ್, ಕಾರ್ ಇರೋರು ಹುಡುಗರು ದೇ ಮೈಟ್ ಗೋ ಫಾರ್ ಅ ಲಾಂಗ್ ಡ್ರೈವ್ ಅಂಡ್ ಆಲ್ ದ್ಯಾಟ್, ಬಟ್ ಸೇಫರ್ ಸೈಡ್ ಇಟ್ಸ್ ಬೆಟರ್ ಟು ಸಿಟ್ ಅಂಡ್ ಎಂಜಾಯ್ ಇನ್ ಯೋರ್ ರೂಮ್. ಸೊ ಇದ್ರಾಗ ಫುಲ್ ಕೋಲ್ಡ್ ಚಳಿ ಇರುವಾಗ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋದು ನೋಡೋದು ನನಗಂತೂ ಸಖತ್ ಇಷ್ಟ. ಆಬ್ವಿಯಸ್ಲಿ 12-12:30 ಹಂಗೆ ಮಲ್ಕೊಂಡ್ರೆ ಬೆಳಗ್ಗೆ ಮತ್ತೆ ಎದ್ದು ನಾವು ಮತ್ತೆ ನೆಕ್ಸ್ಟ್ ದಿನಕ್ಕೆ ಏನು ಪ್ಲಾನ್ ಮಾಡಿರ್ತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗುತ್ತೆ. ಎಸ್, ನಾ ಸ್ವಲ್ಪ ಲೇಟಾಗಿ ಮಲ್ಗೋದು ಹಾಗಾಗಿ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಕೋಲ್ಡ್ ಇದೆ ನೋಡಿ. ಅದು you can literally make out how cold it is. So this is how it looks. Entire city after 10:30-11 ಒಂದು ನರ ಪಿಳ್ಳೆನೂ ಸಹ ಇಲ್ಲಿ ಓಡಾಡೋದಿಲ್ಲ. ಆ್ಯಂಡ್ ದೇ ವಿಲ್ ಬಿ ಡೆಡ್ ಸೈಲೆಂಟ್. ಈವನ್ ನೀವು ಒಂದು ಪಿನ್ ಡ್ರಾಪ್ ಮಾಡಿದ್ರು, ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ ಆ ಥರ ಇಲ್ಲಿ ಫುಲ್ ಸೈಲೆಂಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಎಂಜಾಯ್ ದ್ಯಾಟ್ ಥಿಂಗ್. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಡೇ ನಾವು ಹೋಗಿದ್ವಿ ಮತ್ತೆ ಡಿನ್ನರ್ಗೆ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಎ ನೈಸ್ ಡಿನ್ನರ್ ವಿತ್ ಯುವರ್ ಫ್ಯಾಮಿಲಿ. ಸೊ ನಾವು ವೆಜ್ ಆಗಿರೋದ್ರಿಂದ ವಿ ಯೂಸ್ ಟು ಗೋ ಫಾರ್ ವೆಜ್ ರೆಸ್ಟೋರೆಂಟ್ಸ್. ಬಟ್ ನೀವು ಅದೆಲ್ಲ ನಾನ್ ವೆಜ್ ಆಗೋದಾದ್ರೆ ದೇರ್ ಆರ್ ಮೆನಿ ಅದರ್ ನಾನ್ ವೆಜ್ ಪ್ಲೇಸಸ್. ಅದರಲ್ಲೂ ನಮ್ಮ ಮಾವನ್ ಕರ್ಕೊಂಡು ಹೋಗಿದ್ದಕ್ಕೆ ವಿ ಹ್ಯಾವ್ ಟು ಬಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸ್ಟೈಲು. ಇಲ್ಲ ಅಂದರೆ ನೀವು ಈ ಥರ ಪಿಜ್ಜಾಸು ಮತ್ತು ಮೊಮೋಸು ಇದನ್ನೆಲ್ಲ ಅಲ್ಲಿ ಸಿಗತ್ತೆ. ಕಾಂಪ್ಲೆಕ್ಸ್ಗಳಿದೆ ಮತ್ತು ಔಟ್ಲೆಟ್ಸ್ ಇದೆ, ಅಲ್ಲೆಲ್ಲ ಹೋಗಿ ನೀವು ಈ ಥರದ್ದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಮಕ್ಕಳು ಕೇಳಲಿಲ್ಲ, ದೇ ವಾಂಟೆಡ್ ಟು ಹ್ಯಾವ್ ಸಮಥಿಂಗ್. ಸೊ ವಿ ಕೇಮ್ ಹಿಯರ್. ಸೊ ಹಿಲ್ಟನ್ ರೆಸ್ಟೋರೆಂಟ್ ಬಿಲ್ಡಿಂಗ್ ಇದೆ ಅಲ್ಲಿ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ಕೆಫೇಸ್ ಲೈಕ್ ದಿಸ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ದೆಮ್. ಆ್ಯಂಡ್ ಏನಾದರೂ ನಿಮಗೆ ಫ್ಯೂಷನ್ನು ಅಥವಾ ಕಾಂಟಿನೆಂಟಲ್ ಬೇಕಂದರೆ ಇಂಥ ಕಡೆ ಎಲ್ಲ ಸಿಕ್ಕತ್ತೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್ ದ ಆಂಬಿಯನ್ಸ್. ಲುಕ್ ಔಟ್ ಫಾರ್ ಲೋಕಲ್ ಕೆಫೇಸ್, ಲೋಕಲ್ ಹ್ಯಾಂಗ್ ಔಟ್ ಪ್ಲೇಸಸ್, ಆಲ್ ದ್ಯಾಟ್. ಸೊ ಅದಲ್ದಲ್ಲೇ ನೀವು ಸಿಟಿನ ಈವ್ನಿಂಗ್ಸೂ ಅಷ್ಟೇ ಯು ಕ್ಯಾನ್ ಜಸ್ಟ್ ಗೋ ಅರೌಂಡ್ ಆ್ಯಂಡ್ ಎಕ್ಸ್ಪ್ಲೋರ್ ಆಲ್ ದ ರೋಡ್ಸ್. ಸೊ ನಾವು ಪಿಜ್ಜಾ ತಿನ್ನಕ್ಕೆ ಬಂದ್ವಿ. ಸೊ ದಟ್ ಈಸ್ ಆಲ್ಸೋ ಯು ಕ್ಯಾನ್ ಡೂ ಇನ್ ಈವ್ನಿಂಗ್ ಆರ್ ನೈಟ್. ಸೊ ಅದಲ್ದಲ್ಲೇ ಲೋಕಲ್ ಏನು ಮಾರ್ಕೆಟ್ಸ್ ಇರುತ್ತೆ, ಲೋಕಲ್ ಏನು ಫುಡ್ ಇರುತ್ತೆ, ಲೋಕಲ್ ಚಾಕ್ಲೇಟ್ಸ್ ಇರ್ಬೋದು ಅಥವಾ ಸ್ಟ್ರೀಟ್ ಫುಡ್ಸ್ ಇರ್ಬೋದು, ಇದನ್ನೆಲ್ಲ ನೀವು ಎಂಜಾಯ್ ಮಾಡ್ಬೋದು ಅಲ್ಲಿ. ಆಬ್ವಿಯಸ್ಲಿ ಎಲ್ಲ ಕಡೆ ಸಿಕ್ಕದೆ ಅಲ್ಲೂ ಸಿಕ್ಕೋದು, ಬಟ್ ಆಬ್ವಿಯಸ್ಲಿ ನೀವು ಅಲ್ಲಿ ತಿಂತಿರ್ತೀರ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದಲ್ದಲ್ಲೇ ಯು ಕ್ಯಾನ್ ಟ್ರೈ ದೀಸ್ ಥಿಂಗ್ಸ್. ರೋಡ್ ಸೈಡಲ್ಲಿ ಸಿಕ್ಕ ಅಂಥದ್ದು ಚೆನ್ನಾಗಿರ್ಬೋದು, ಚುರುಮುರ ಆಗಿರ್ಬೋದು. ಸೊ ದೆನ್ ಯು ಕ್ಯಾನ್ ಗೋ ಫಾರ್ ಶಾಪಿಂಗ್ ಲೇಕ್ ಸೈಡಲ್ಲಿ. ಸೊ ದೀಸ್ ಆಲ್ ಯು ಕ್ಯಾನ್ ಡೂ ಇನ್ ದ ಈವ್ನಿಂಗ್. ಸೊ ಸ್ವೆಟರ್ಸು ಅದು ಇದು ಅಂತ ಬೆಜ್ಜಾನಲ್ಲಿ ಶಾಪಿಂಗ್ ಸಿಗುತ್ತೆ. ಸೊ ಅದೆಲ್ಲ ಎಲ್ಲದನ್ನು ಬೈ 8:30, 9, 10 ಅಷ್ಟೊತ್ತಿಗೆ ಫುಲ್ ಎಲ್ಲ ಮಾರ್ಕೆಟು ಕ್ಲೋಸ್ ಆಗೇ ಬಿಡುತ್ತೆ. ಅದಲ್ದಲ್ಲೇ ಚರ್ಚಸ್ ನೋಡ್ಬೋದು. ಲೈಕ್ ದೇರ್ ಆರ್ ಲಾಟ್ ಆಫ್ ಚರ್ಚಸ್. ಸೊ ನಾವು ಹೋಗಿದ್ದು ಕಿಂಗ್ ಚರ್ಚ್ಗೆ. ಸೊ ಇಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಸೊ ದೋಸ್ ಟೈಪ್ ಆಫ್ ಚರ್ಚಸ್ ಅಥವಾ ಟೆಂಪಲ್ಸ್ ಇದೆಲ್ಲ 8 ಹಂಗೆ ನೀವು ಹೋದ್ರೆ ಓಪನ್ ಇರುತ್ತೆ. ಸೊ ದಟ್ ಯು ಕ್ಯಾನ್ ಎಂಜಾಯ್. ಆ್ಯಂಡ್ ಫೈನಲಿ ಯು ಕ್ಯಾನ್ ಸಿಟ್ ಇನ್ ಯೋರ್ ರೂಮ್, ಆರಾಮ್ಸೆ ಬೆಚ್ಚಿಗೆ ಕೂತ್ಕೊಂಡು, ಯಾಕಂದ್ರೆ ಸಖತ್ ಚಳಿ ಇರುತ್ತೆ. ಆ್ಯಂಡ್ ವಿ ಲೈಕ್ ಟು ಹ್ಯಾವ್ ಐಸ್ ಕ್ರೀಮ್. ಸೊ ಇದನ್ನ ಥಂಡಿಲಿ ಐಸ್ ಕ್ರೀಮ್ ತಿನ್ನೋದು ಇಟ್ಸ್ ಟೋಟಲಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಯು ಶುಡ್ ಟ್ರೈ ಇಟ್. ನಾನು ಯಾವಾಗ್ಲೂ ಅಷ್ಟೇ ಊಟಿಗೆ ಹೋದಾಗ್ಲೂ ಐ ಯೂಸ್ ಟು ಡೂ ದಿಸ್. ಆ್ಯಂಡ್ ಎಲ್ಲೆಲ್ಲಿ ಕೋಲ್ಡ್ ಪ್ಲೇಸ್ಗೆ ಹೋಗ್ತೀನಿ ಐ ಟ್ರೈ ಟು ಈಟ್ ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ಸ್. ಆ್ಯಂಡ್ ಮತ್ತೆ ಈವ್ನಿಂಗ್ ಆಯಿತು ಅಂದರೆ ನೀವು ಬಾಲ್ಕನಿಲಿ ಕೂತ್ಕೊಂಡು ಆರಾಮಾಗಿ ಇದು ಎಂಜಾಯ್ ಮಾಡ್ಬೋದು. ಬಟ್ ಸಖತ್ ಕೋಲ್ಡ್ ಇರುತ್ತೆ. ಇನ್ಫ್ಯಾಕ್ಟ್ ಫಸ್ಟ್ ಡೇ ಹೋದಾಗ ನನಗೆ ಕೋಲ್ಡ್ ಸ್ಟ್ರೋಕ್ ಆಗಿತ್ತು, ಬಿಕಾಸ್ ಇಟ್ ವಾಸ್ ಸೋ ಕೋಲ್ಡ್. ಬಟ್ ಅದಕ್ಕೆ ಬೆಚ್ಚಗೆ ನೀವು ಏನು ಒಂದು ಸ್ವೆಟರ್ ಆಗಲಿ ಅಥವಾ ಶಾಲ್ ಆಗಲಿ ಇದನ್ನೆಲ್ಲ ಚೆನ್ನಾಗಿ ಅನಿಸುತ್ತೆ, ನಮಗೇನು ಆಗಲ್ಲ ಅಂತ. ಬಟ್ ಇಟ್ ವಿಲ್ ಅಟ್ಯಾಕ್. ಸೊ ವಾರ್ಮ್ ವಾಟರ್ ಕುಡಿಯೋದಾಗಲಿ ಅಥವಾ ವಾರ್ಮ್ ಆಗಿರೋದಾಗಲಿ ಮಾಡಬೇಕು. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಸಿಟ್ ಆ್ಯಂಡ್ ಎಂಜಾಯ್ ದ ಫುಲ್ ವ್ಯೂ. ನೋಡಿ ಇವತ್ತು ಫುಲ್ ವ್ಯೂ ಕಾಣಿಸ್ತಾ ಇದೆ. ನೆನ್ನೆಲ್ಲ ಫುಲ್ ಫಾಗ್ ಇತ್ತು. ಸೊ ಎವ್ರಿ ಡೇ ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ದೇರ್. ಸೊ ಯು ಶುಡ್ ಎಂಜಾಯ್ ಎವ್ರಿ ಡೇ ಆ್ಯಂಡ್ ಎವ್ರಿ ನೈಟ್ ಆ್ಯಕ್ಚುಲಿ. ಸೊ ಬರೀ ಡೇ ಮಾತ್ರ ನೋಡ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಡ್ಬೇಡಿ. ಯು ಶುಡ್ ಎಂಜಾಯ್ ಬೋತ್. ಆ್ಯಂಡ್ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ನಾನು ಇಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ವಾಕ್ ಹೋಗೋಣ ಅಂತ ಇದ್ದೆ. ಬಟ್ ವಿ ಕುಡಂಟ್, ಯಾಕಂದರೆ ತುಂಬ ಶೆಡ್ಯೂಲ್ ಟೈಟ್ ಆಗಿತ್ತು ಆ್ಯಂಡ್ ಟೈಮ್ ಕಮ್ಮಿ ಇತ್ತು. ಸೊ ಮಾರ್ನಿಂಗ್ ಆದ್ರೂ ಅಷ್ಟೇ ನೀವು ಅಂತ ಸ್ಮಾಲ್ ರೋಡ್ಸಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ಬೋದು. ಇಟ್ ವಿಲ್ ಬಿ ರಿಯಲಿ ನೈಸ್. ವಾಕ್ ಮಾಡ್ಕೊಂಡು ಹೋಗೋದ್ರಲ್ಲಿ ಇನ್ನೂ ಮಜಾ ಬರುತ್ತೆ.
ಆ್ಯಂಡ್ ಯು ಕ್ಯಾನ್ ಸಿ ಹೌ ದ ಲೈಫ್ ಸ್ಟೈಲ್ ಈಸ್. ಅಲ್ಲಿ ಲೋಕಲೈಟ್ಸ್ ಯಾವ ಥರ ಇರ್ತಾರೆ ಅದೆಲ್ಲ ನನಗೆ ನೋಡೋಕ್ಕೆ ತುಂಬ ಇಷ್ಟ. ಹೌ ದೇ ಸ್ಪೆಂಡ್ ದರ್ ಡೇ, ಮತ್ತು ಏನೇನು ಕೆಲಸ ಮಾಡ್ತಾರೆ ಇದೆಲ್ಲ. ಆ್ಯಂಡ್ ಇಫ್ ಯು ವಾಂಟ್ ಟು ಲುಕ್ ಇನ್ ಟು ದ ಸ್ಕೈ, ಈ ಥರ ಒಳ್ಳೆ ವ್ಯೂ ಇರೋ ಅಂಥ ಕಡೆ ಕೂತ್ಕೊಂಡು ಆರಾಮಾಗಿ ಯು ಕ್ಯಾನ್ ಸಿಪ್ ಯೋರ್ ಕಾಫಿ ಆರ್ ಟೀ ಆ್ಯಂಡ್ ಎಂಜಾಯ್ ದ ಆ್ಯಂಬಿಯನ್ಸ್. ನಂಗಂತೂ ಅದು ತುಂಬ ಇಷ್ಟ. ನಂಗೆ ಬಾಲ್ಕನಿ ಇದ್ದರೆ ಸಾಕು ಆ್ಯಂಡ್ ಒಳ್ಳೆ ವ್ಯೂ ಇದ್ದರೆ ಸಾಕು. ಇಟ್ ಈಸ್ ಟೋಟಲಿ ನೈಸ್. ಈವನ್ ಮಾರ್ನಿಂಗ್ ಸಹ ಅಷ್ಟೇ, ಅಲ್ಲಿ ಸನ್ರೈಸ್ ಎಲ್ಲ ನಾನು ನೋಡ್ತಾ ಇದ್ದೆ ಆ್ಯಂಡ್ ಐ ಯೂಸ್ ಟು ರೆಕಾರ್ಡ್ ದ್ಯಾಟ್. ತುಂಬ ಚೆನ್ನಾಗಿ ಅನಿಸುತ್ತೆ. ಎವ್ರಿ ಡೇ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಎವ್ರಿ ನೈಟ್ ಈಸ್ ಟೋಟಲಿ ಡಿಫ್ರೆಂಟ್. ಇಟ್ ಈಸ್ ಸೂಪರ್. ನಾವು ಹೋದಾಗ ನ್ಯೂ ಇಯರ್ ಇತ್ತು, ಸೊ ಹಾಗಾಗಿ ನ್ಯೂ ಇಯರ್ ಧಮಾಕನೂ ಆಗ್ತಾ ಇತ್ತು ಬಾಲ್ಕನಿಲಿ. ಸೊ ಎಸ್, ಒಳ್ಳೆ ವ್ಯೂ ಇರೋ ಅಂಥ ಕಡೆ ನೀವು ತಗೊಂಡು ಹೋದರೆ ಇಟ್ ಈಸ್ ಆಲ್ವೇಸ್ ನೈಸ್ ಆ್ಯಂಡ್ ಇಟ್ ಈಸ್ ಲೈಕ್ you can have the wonderful time of your life. ಸೊ ಇನ್ನು ಬಾಲ್ಕನಿಲಿ ಇಷ್ಟು ಫುಲ್ ಕವರ್ ಆಗ್ತಾ ಇತ್ತು, ಹಾಗಾಗಿ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆ ನೋಡೋಕ್ಕೆ. ಆ್ಯಂಡ್ ಎವ್ರಿ ಡೇ ಡಿಫ್ರೆಂಟ್. ಒಂದಿನ ಫುಲ್ ಫಾಗ್ ಇತ್ತು, ಒಂದಿನ ಫುಲ್ ಇದಾಗಿತ್ತು, ಲೈಟ್ಸ್ ಕಾಣಿಸ್ತಾ ಇತ್ತು. ಸೊ ಆ ಥರ ತುಂಬ ನೀವು ಇದು ಮಾಡ್ಬೋದು. ನೈಟ್ ಲೈಫಲ್ಲಿ ನನಗೆ ಗೊತ್ತಿಲ್ಲ ಇಫ್ ದೇ ಹ್ಯಾವ್ ಕ್ಲಬ್ಸ್ ಎಲ್ಲ ಇರೋ ಡೌಟು. ಬಟ್ ಯಾಕಂದರೆ ರೆಸಾರ್ಟಲ್ಲೆಲ್ಲ ಅವ್ರದ್ದು ಏನೋ ಕ್ಯಾರಿಯೋಕೆ ಅದು ಇದು ಮಾಡ್ತಾಯಿದ್ರು. ಬಟ್ ಲೋಕಲೈಟ್ಸ್ ಕ್ಲಬ್ಸ್ ಎಲ್ಲ ಇದೆಯಾ ಇಲ್ವಾ ಇದು ಗೊತ್ತಿಲ್ಲ. ಆ್ಯಂಡ್ ಬೇರೆ ಊರಿಗೆ ಹೋದಾಗ ಇಟ್ಸ್ ಬೆಟರ್ ನಾಟ್ ಟು ಗೋ ಟು ಮಚ್ ಇನ್ ಟು ದೋಸ್ ಥಿಂಗ್ಸ್, ಯಾಕಂದರೆ ನಮ್ಗೆ ಏನೂ ಗೊತ್ತಿರೋದಿಲ್ಲ. ಆ್ಯಂಡ್ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಯು ವೋಂಟ್ ನೋ ಎನಿ ಪರ್ಸನ್ ಟು ಕಮ್ ಆ್ಯಂಡ್ ಹೆಲ್ಪ್ ಯು ಆಲ್ಸೋ. So I prefer to stay away from those things unless you don't know any localites there. So apart from that, ನೀವು ಈ ಥರ ಸೇಫ್ ಆಗಿ ಬಟ್ ಸ್ಟಿಲ್ ಯು ಕ್ಯಾನ್ ಗೋ ಫಾರ್ ಎ ಲಾಂಗ್ ಡ್ರೈವ್, ಯು ಕ್ಯಾನ್ ಗೋ ಫಾರ್ ಎ ಲಾಂಗ್ ವಾಕ್, ಆ ಥರದೆಲ್ಲ ನೀವು ಮಾಡ್ಬೋದು ಇನ್ ದ ಟೈಮ್ ಲಿಮಿಟ್. ಆ್ಯಂಡ್ ಸೇಫ್ ಸೈಡ್ ಇಟ್ ಈಸ್ ಗುಡ್ ಟು ಕಮ್ ಬ್ಯಾಕ್ ಆ್ಯಂಡ್ ರೆಸ್ಟ್ ಆ್ಯಂಡ್ ಚಿಲ್ ಇನ್ ಯೋರ್ ರೂಮ್ ದ್ಯಾನ್ ಗೋಯಿಂಗ್ ಔಟ್ ಇನ್ ಮಿಡ್ ನೈಟ್ ಆ್ಯಂಡ್ ಗೆಟಿಂಗ್ ಇನ್ ಟು ಟ್ರಬಲ್. ಯಾಕಂದರೆ ಅಲ್ಲಿ ಏನೂ ಓಪನ್ನೂ ಇರೋದಿಲ್ಲ ನಿಮಗೆ, ಟು ಬಿ ಆನೆಸ್ಟ್. ಯಾಕಂದರೆ 8:39ಗೆ ಜನ ಖಾಲಿ ಆಗ್ತಾರೆ, ಅದಲ್ಲಿ ಇನ್ನೇನು ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಎವ್ರಿ ಒನ್ ಗೋಸ್ ಟು ಸ್ಲೀಪ್ ಆ್ಯಂಡ್ ದೇ ವಿಲ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ ಡೇ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಎಸ್, ನೈಟ್ ಈಸ್ ಲೈಕ್ ಬೆಸ್ಟ್ ಟೈಮ್ ಟು ನಿಮ್ದೇನೇನು ಅವತ್ತು ಫುಲ್ ಮಾಡಿದ್ದೀರಾ ಅದನ್ನೆಲ್ಲ ಫೋಟೋಸ್ ಚೆಕ್ ಮಾಡೋದು, ಅದನ್ನು ಏನೇನು ಚೆನ್ನಾಗಿ ಬಂದಿದೆ, ಏನೇನು ಚೆನ್ನಾಗಿ ಬಂದಿಲ್ಲ, ಯು ಕ್ಯಾನ್ ಡಿಲೀಟ್ ಆ್ಯಂಡ್ ಕ್ಲೀನ್ ಅಪ್ ಯುವರ್ ಸ್ಪೇಸ್. ಸೊ ಈ ಥರದೆಲ್ಲ ನಾನು ಮಾಡ್ಕೊಂಡು ಕೂತ್ಕೋತಾ ಇದ್ದೆ ಅಲ್ಲಿ ಆ್ಯಂಡ್ ಎಂಜಾಯ್ ದ ಆಂಬಿಯನ್ಸ್ ಆ್ಯಸ್ ವೆಲ್. ಸೊ ಎಸ್, ಇಷ್ಟೆಲ್ಲ ನೀವು ಮಾಡಬಹುದು. ಆ್ಯಂಡ್ ಇಫ್ ಯು ಲೈಕ್ ಟು ಪ್ಲೇ ಮ್ಯೂಸಿಕ್ ಆ್ಯಂಡ್ ಟಿ.ವಿ ಎಲ್ಲ ನೀವು ನೋಡಬಹುದು. ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆ್ಯಕ್ಚುಲಿ ತುಂಬ ಕಮ್ಮಿ ಟೈಮ್ ಸಿಗುತ್ತೆ ಮನೇಲಿದ್ದಾಗ. ಸೊ ಇಂಥ ಕಡೆ ಹೋದಾಗ ಗೇಮ್ಸ್ ಆಡೋದು ಇದೆಲ್ಲ ಮಾಡಬಹುದು. ಆ್ಯಂಡ್ ಫೈನಲಿ ಈವ್ನಿಂಗ್ ಆದಮೇಲೆ ನೈಟ್ ರೈಡ್ ಈ ಥರ ಒಂದಿನ ಹೋಗಿದ್ವಿ. ಸೊ ದಟ್ ವಾಸ್ ಸೂಪರ್ ಕೂಲ್. ಸೊ ಜಸ್ಟ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಡೂ. ಥ್ಯಾಂಕ್ಸ್ ಫಾರ್